ಹರೇ ಕೃಷ್ಣ. ನನ್ನ ಹೆಸರು ಯಶೋಧ ಅಂತ. ನಾನು ಬಾಗಲಕೋಟೆ ಡಿಸ್ಟಿಕ್ ಮುಧೋಳ ತಾಲೂಕು ಕುಳಲಿ ಗ್ರಾಮದಲ್ಲಿರುತ್ತೇನೆ. ನಾನು ಭಗವದ್ಗೀತೆ ಕ್ಲಾಸಿಗೆ ಬಂದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ಆದ ನನ್ನ ಅನುಭವವನ್ನು ತಮ್ಮೆಲ್ಲರ ಮುಂದೆ ಹೇಳಲು ಇಚ್ಛೆಪಡುತ್ತೇನೆ. ಆವಾಗ ನಮ್ಮ ತಾಯಿಯವರು ತೀರ್ಕೊಂಡಿದ್ರು. ತಾಯಿಯವರು ತೀರ್ಕೊಂಡು 1 ತಿಂಗಳಿಗೆ ನನಗೆ ಈ ಭಗವದ್ಗೀತೆ 18 ದಿನದ ಅಧಿವೇಶನದ ಲಿಂಕನ್ನು ಶಿವಾನಂದ ಬರ್ಗಿ ಪ್ರಭುಜಿಯವರು ಬಿಟ್ಟರು. ನಾವು ಅವಾಗ ಕೇಳೋ ಸ್ಥಿತಿ ಒಳಗೆ ಇರಲಿಲ್ಲ. ಆದರೂ ಏನೋ ಐತಿ ನೋಡಬೇಕು ಸ್ವಲ್ಪ ಅಂಥೇಳಿ ಫೋನ ಆನ್ ಮಾಡಿ ಮಲ್ಕೋತಾ ಇದ್ವಿ. ನಮ್ಮ ತಂದೆಯವರು, ನನ್ನ ಮಕ್ಕಳು, ನಾನು ಎಲ್ಲರೂ ಇದ್ದೀವಿ. ಆವಾಗ ಕೇಳ್ತಾ ನಮಗೆ ಏನೋ ದುಃಖ ಎಲ್ಲ ಮಾಯವಾಯಿತು. ದುಃಖ ಎಲ್ಲ ಮಾಯಾಗಿ ನಾವು ಭಗವದ್ಗೀತೆ ಕ್ಲಾಸ್ ದಿನಾಲೂ ಅಟೆಂಡ್ ಮಾಡುತ್ತಾ ಬಂದೆವು. ಬೆಳಗ್ಗೆ ಸ್ವಲ್ಪ ದಿನ ಹಾಗೆ ಮಲ್ಕೊಂಡೇನ ಫೋನ್ ಆನ್ ಮಾಡಿ ಮಲ್ಕೋತಾ ಇದ್ವಿ. ಆಮೇಲೆ ಎದ್ದುಬಿಟ್ಟು ಕೇಳಬೇಕು, ಮಲ್ಕೊಂಡು ಕೇಳಬಾರ್ದು ಅಂಥೇಳಿ ಎದ್ದು ಕೆಲಸ ಮಾಡ್ತಾ ಕೇಳ್ತಾ ಇದ್ವಿ. ಆಮೇಲೆ ಇಲ್ಲ ಸ್ನಾನ ಮಾಡಿನೇ ಕೇಳಬೇಕಿದು ಅಂಥೇಳಿ ಸ್ನಾನ ಮಾಡಿ ಕೇಳ್ತಾ ಬಂದೆವು. ಆವಾಗ ನಮ್ಮ ದುಃಖ ಎಲ್ಲ ಮಾಯ ಆಯಿತು. ಈ ದೇಹ ಶಾಶ್ವತ ಅಲ್ಲ, ಇದು ಆತ್ಮ ಶಾಶ್ವತ ಅಂಥೇಳಿ ಸುರನಾಥ್ ಪ್ರಭುಜಿಯವರು ಹೇಳೋದು ಭಾಳ ನಮ್ಮ ಮನುಷ್ಯನ ಮ್ಯಾಗ ಪರಿಣಾಮವನ್ನು ಬೀರ್ತು. ಅದರಿಂದ ದುಃಖ ಎಲ್ಲ ಮಾಯವಾಗಿ ನಾವು ದಿನಾಲೂ ಭಗವದ್ಗೀತೆ ಕ್ಲಾಸ್ ಕೇಳ್ತಾ ಬಂದೆವು. ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಕ್ತು. ನಮ್ಮ ತಂದೆಯವರೂ ಜಪ ಮಾಡುತ್ತಾ ಬಂದರು, ನಾನು ಜಪ ಮಾಡ್ತಾ ಬಂದೆ. ನಮ್ಮ ತಂಗಿಯವರು ಜಪ ನಾವು ಮಾಡ್ತೀವಿ ಅಂತೇಳಿ ಅವರು ಮಾಡ್ತಾ ಬಂದರು. ಎಲ್ಲರೂ ಯಾಕೆ ಬೇಗ ಹಚ್ತೀಯ, ನಿದ್ದೆ ಆಗಲ್ಲ ಅಂತೇಳಿ ಅಂತಿದ್ರು. ಆಮೇಲೆ ಬರ್ತಾನ ಇಲ್ಲ ಎಲ್ಲರೂ ಕೇಳೋಣ ಅಂಥೇಳಿ ಎಲ್ಲರೂ ಕ್ಲಾಸ್ ಕೇಳ್ತಾ ಬಂದೆವು. ಆಮೇಲೆ ಆ ಟೈಮ್ದಾಗ ನಮಗೆ ಈ ಜೀವನನ ಸಾಕು, ಏನಾದರೂ ನಾನಂತೂ ಹೇಳ್ಬೇಕಂದ್ರೆ ಮಾನಸಿಕವಾಗಿ ಕುಂದು ಹೋಗಿದ್ದೆ. ನಾನೇ ಏನಾರು ಮಾಡ್ಕೊಂಡು ಸಾಯಬೇಕು, ಈ ಜೀವನ ಇಷ್ಟೇನಪ್ಪ ಅಂಥೇಳಿ ಅಂದ್ಕೊಂಡಿದ್ದೆ. ಆದರೆ ಭಗವದ್ಗೀತೆ ಕ್ಲಾಸ್ ಬಂದಮೇಲೆ ನನಗೆ ಜೀವನ ಹೆಂಗೆ ಅನ್ನೋದು ಅರ್ಥ ಆಯಿತು. ಈಗೇನು ಮನೆಯೊಳಗೆ ನೆಮ್ಮದಿ, ಸುಖ, ಶಾಂತಿ ಎರಡೂ ಸಿಕ್ಕಿದೆ. ಏನೂ ಇರಲಿಲ್ಲ ಅಂದರೂ ಐತಿ ನಮ್ಮ ಮನೆಯೊಳಗೆ ಅನ್ನೋ ಭಾವನೆ ನನ್ನಲ್ಲಿ ಬರ್ತದೆ. ಹೀಗಾಗಿ ಭಗವದ್ಗೀತೆ ಕ್ಲಾಸದಿಂದ ಸುರನಾಥ್ ಪ್ರಭುಜಿಯವರ ಮಾತುಗಳು ಮನದಲ್ಲಿ ದಟ್ಟವಾಗಿ ಮೂಡಿ ನಮಗೆ ನೆಮ್ಮದಿ ಅನ್ನೋದು ಸಿಕ್ಕಿದೆ. ಯಾವುದಕ್ಕೂ ಆಸೆ ಪಡಬಾರ್ದು, ತಾನಾಗೆ ಬಂದರೆ ಅಷ್ಟೇ ನಮ್ಮದು ಅನ್ನೋದು ನನ್ನ ಕಲ್ಪನೆಗೆ ಮೂಡ್ತಾ ಇದೆ. ಆವಾಗೆಲ್ಲ ಬಹಳ ಎಲ್ಲ ನನಗೆ ಬೇಕು, ನಂದ ಆಗಬೇಕು ಅನ್ನೋ ಭಾವನೆ ಇತ್ತು. ಅದೆಲ್ಲ ನನಗೆ ಇವಾಗ ಹೋಗ್ಬಿಟ್ಟದ. ಎಷ್ಟು ಭಗವಂತ ಕೊಡ್ತಾನೆ ಅಷ್ಟು ನಾವು ಇಟ್ಕೋಬೇಕು ಅನ್ನೋದು ನಮ್ಮಲ್ಲಿ ಬಂದದ. ಸುರನಾಥ್ ಪ್ರಭುಜಿಯವರ ಕ್ಲಾಸ್ ತುಂಬಾ ಹೊಸ ಜೀವನವನ್ನು ಮೂಡಿಸ್ತದ ಅಂಥೇಳಿ ನನ್ನ ಈ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ಆದ ಅನುಭವವನ್ನು ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ.